ಇವತ್ತ ವಚನದ ಮೂಲಕ ಉಳ್ಕೊಂಡಿದ್ದಾರೆ, ಬದುಕುತ್ತಿದ್ದಾರೆ. ಅದಕ್ಕೆ ಅಂತ ಶರಣ ಸ್ಮರಣೆಯನ್ನ ಮಾಡುವುದು, ನಿತ್ಯ ನಿತ್ಯ ಮಾಡುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಅದಕ್ಕೊಂದು ಮಾತನ್ನ ಅಲ್ಲವ ಪ್ರಭುದೇವರು ತನ್ನ ಮಾತನ್ನು ಹೇಳ್ತಾರೆ. ಹುಟ್ಟಿದ ಮೇಲೆ ಈ ಜೀವನದ ಸಾರ್ಥಕತೆ ಯಾವಾಗ ಐತಿ ಅನ್ನೋದಕ್ಕೆ ಒಂದು ಸಣ್ಣ ಮಾತು ಹೇಳ್ತಾರ. ಅದ್ಯಾವ್ದಂದ್ರೆ, ಮುಂದು ಜಾವದಲ್ಲಿ ಎದ್ದು ಲಿಂಗದಂದ್ರಿಗೆ ಮುಕ್ತಿ ಸತ್ಯ ಶಿವಶರಣರ ಮುಖದರ್ಶನ ಮಾಡುವುದೇ ಹುಟ್ಟಿದ ಜನ್ಮಕ್ಕೆ ಸಾರ್ಥಕ. ಇಲ್ಲೇ ಅಂಗದ ಮೇಲೆ ಲಿಂಗ ದೃಷ್ಟಿಯೋಗ ಮಾಡಿಕೊಂಡು ಸತ್ಯ ಶಿವಶರಣ ಮುಖದರ್ಶನ ಅಂದ್ರೆ ವಚನ ಸಾಹಿತ್ಯದ ಅಧ್ಯಯನ. ವಚನ ಸಾಹಿತ್ಯದ ಅಧ್ಯಯನ ನಾವು ಮಾಡ್ತೀವಿ ಅಂದ್ರೆ ನಮ್ಮ ಬದುಕು ಸಾರ್ಥಕ ಆಗ್ತಾ ಇದೆ. ಅಂತ ಸಾರ್ಥಕ ಬದುಕಿನ ಒಂದು ಕಾರ್ಯವನ್ನ ಪೂಜ್ಯಪಾದರು ಕಳೆದ 12 ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಇಲ್ಲಿ ಪುಸ್ತಕೋತ್ಸವ, ಮನೆಯೊಳಗ ಪುತ್ರೋತ್ಸವ, ಎರಡು ಸಂಭ್ರಮದ ಕಾರ್ಯ, ಇಂಥ ಸಂಭ್ರಮದ ಕಾರ್ಯವನ್ನ ಮಾಡ್ತಾ ಇರುವಂತಹ ಪೂಜ್ಯ ಗುರುಸಿದ್ಧ ಮಹಾಸ್ವಾಮೀಜಿ ಅವರ ಈ ಅವಿರತ ಪರಿಶ್ರಮಕ್ಕೆ ಅವರು ಕೊಟ್ಟಂತಹ ವಿವರಣೆಗಳನ್ನು ಬಹಳ ಚಂದ ನಮ್ಮ ಇವರು ಕೊಟ್ಟಿದ್ದಾರೆ. ಗಿರೀಶ್ ಅವರು ಬುದ್ಧರವರು ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಅವರ ಗುಣಗಾನವನ್ನು ನಾನು ಹೆಚ್ಚು ಮಾಡಲಾರದ ಅವರ ನಡಿಗೆಯನ್ನು ನಾವೆಲ್ಲ ನೋಡ್ತಾ ಇದ್ದೀವಿ, ಅದರ ಅನುಕರಣೆಯನ್ನು ಮಾಡ್ತಾ ಇದ್ದೀವಿ. ಆ ನಿಟ್ಟಿನೊಳಗೆ ಪೂಜ್ಯರ ಹೆಜ್ಜೆಗಳು ಗಟ್ಟಿಯಾಗಿವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಕಳೆದ 12 ವರ್ಷಗಳ ಸಾರ್ಥಕ ಸೇವೆ ಇದಾಗಿದೆ ಅಂತ ಹೇಳ್ಕೊಂಡು ನಾನು ಅತಿ ಮನಸ್ಸಿನಿಂದ ಈ ಮಾತನ್ನ ಹೇಳಿ ನನ್ನ ಮಾತನ್ನು ವಿರಾಮ ಕೊಡ್ತಾ